ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಜೂನ್ 19ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2025 ಹಾಗೂ 2024ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಭಾರತದ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಒಂದು ಪ್ರಶ್ನೆಯನ್ನು ನ್ಯಾಷನಲ್ ನ್ಯೂಸ್ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಒನ್ ನೇಷನ್ ಒನ್ ಟೈಮ್. ಇದಕ್ಕಿಂತ ಮುಂಚೆ ಒನ್ ನೇಷನ್ ಒನ್ ಎಲೆಕ್ಷನ್ ಸುದ್ದಿಯಲ್ಲಿತ್ತು. ಅದೇ ರೀತಿ ಇವಾಗ ಒನ್ ನೇಷನ್ ಒನ್ ಟೈಮ್, ಒಂದು ದೇಶ ಒಂದು ವೇಳೆ, ಈ ಒಂದು ಉಪಕ್ರಮ ಇನಿಷಿಯೇಟಿವ್ನ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ. ಆಯ್ಕೆಗಳು: ಜಾಗತಿಕ ಸಮಯ ವಲಯವನ್ನು ಸ್ಥಾಪನೆ ಮಾಡೋದು, ಡಿಜಿಟಲ್ ಪಾವತಿಗಳನ್ನು ಉತ್ತೇಜನ ಮಾಡೋದು, ಎಲ್ಲ ರಾಷ್ಟ್ರವ್ಯಾಪಿ ಚಟುವಟಿಕೆಗಳನ್ನು ISTಗೆ ಹೊಂದಿಸೋದು, ಭಾರತದಲ್ಲಿ ಡೇಲೈಟ್ ಸೇವಿಂಗ್ ಟೈಮ್ ಜಾರಿಗೊಳಿಸೋದು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲಿ ಒನ್ ನೇಷನ್ ಒನ್ ಟೈಮ್ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅನ್ನ, ಉಪಕ್ರಮವನ್ನ ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಎಲ್ಲ ರಾಷ್ಟ್ರವ್ಯಾಪಿ ಚಟುವಟಿಕೆಗಳು, ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ ಇರಬಹುದು, ಎಕನಾಮಿಕ್ ಆಕ್ಟಿವಿಟೀಸ್ ಇರಬಹುದು, ಸೊ ಎಲ್ಲವನ್ನ ಕೂಡ IST, ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಹೊಂದಿಸೋದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಒನ್ ನೇಷನ್ ಒನ್ ಟೈಮ್ ಉಪಕ್ರಮ ಎಲ್ಲ ಕಾನೂನು, ವ್ಯಾಪಾರಿಕ, ಆಡಳಿತಾತ್ಮಕ ಚಟುವಟಿಕೆಗಳನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಹೊಂದಿಸಲು ಉದ್ದೇಶಿಸಲಾಗಿದೆ. ಸೊ ಇದು ಅಟಾಮಿಕ್ ಕ್ಲಾಕ್ಸ್ ಮತ್ತು NTP ಸಿಸ್ಟಮ್ ಅನ್ನು ಬಳಸಿ ಮಿಲಿ ಸೆಕೆಂಡ್ ಮಟ್ಟದ ಸಮಯ ನಿಖರತೆಯನ್ನು ಖಚಿತಪಡಿಸುತ್ತೆ. ಇದೇನು ಮಾಡುತ್ತೆ? ಅಟಾಮಿಕ್ ಕ್ಲಾಕ್ ಅನ್ನ ಮತ್ತು NTP ಸಿಸ್ಟಮ್ಸ್ಗಳನ್ನು ಬಳಸಿ ಮಿಲಿ ಸೆಕೆಂಡ್ ಮಟ್ಟದ ಸಮಯದ ಒಂದು ನಿಖರತೆ, ಎಕ್ಸಾಕ್ಟ್ ಅನ್ನ ಖಚಿತಪಡಿಸುತ್ತೆ. ಲೀಗಲ್ ಮೆಟ್ರಾಲಜಿ ರೂಲ್ಸ್ 2025 ಈ ಸಮಯವನ್ನು ಕಾನೂನುಬದ್ಧಗೊಳಿಸುತ್ತೆ. ಇದು ಬಹುಸಂಖ್ಯೆಯ ಸಮಯ ಉಲ್ಲೇಖಗಳನ್ನು ನಿವಾರಿಸುತ್ತೆ. ಅಂದರೆ ಒಂದು ಪ್ರದೇಶದಲ್ಲಿ ಒಂದು ಸಮಯ, ಇನ್ನೊಂದು ಪ್ರದೇಶದಲ್ಲಿ ಇನ್ನೊಂದು ಸಮಯ, ಈ ರೀತಿಯಾದಂತಹ ಕನ್ಫ್ಯೂಷನ್ಸ್ಗಳನ್ನು ನಿವಾರಣೆ ಮಾಡುತ್ತೆ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಏನಿದೆ 82.5 ಡಿಗ್ರಿ ಈಸ್ಟ್, ಇದು ಈ ದೀರ್ಘಾಂಶದ ಆಧಾರಿತ ಆಗಿರುತ್ತೆ. ಸೊ ಜಿಯೋಗ್ರಫಿಯಲ್ಲಿ ಹಲವಾರು ಬಾರಿ ಈ ಪಾಯಿಂಟ್ ಅನ್ನ, GK ಪಾಯಿಂಟ್ ಅನ್ನ ಕೇಳಿದ್ದಾರೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ದೀರ್ಘಾಂಶದ ಆಧಾರಿತ ಅಂತ ಕೇಳ್ತಾರೆ. 82.5 ಡಿಗ್ರಿ ಈಸ್ಟ್ ಆಗಿರುತ್ತೆ. ಸೊ ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಕನ್ಫ್ಯೂಸ್ ಆಗುತ್ತೆ. ಸೊ ಈಸ್ಟ್ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಇದು ಎಲ್ಲಿ ಬರುತ್ತೆ, ಎಲ್ಲಿ ಹಾದು ಹೋಗುತ್ತೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದ ಮಿರ್ಜಾಪುರದ ಮೂಲಕ ಹಾದು ಹೋಗುತ್ತೆ. ಉತ್ತರ ಪ್ರದೇಶದ ಮಿರ್ಜಾಪುರ್ ಮೂಲಕ ಹಾದು ಹೋಗುತ್ತೆ. ಸೊ ಪ್ರೀವಿಯಸ್ ಕ್ವಶನ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡುವಾಗ ನಾವು NTP ಅಂತ ನೋಡಿದ್ವಿ. ಏನು NTP ಅಂದ್ರೆ ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್, ಅದರ ಫುಲ್ ಫಾರ್ಮ್. ಹಾಗೆ PTP ಅನ್ನ ಕೂಡ ನೋಡಿದ್ವಿ. ಸೊ ಪ್ರಿಸಿಷನ್ ಟೈಮ್ ಪ್ರೋಟೋಕಾಲ್. ಮತ್ತು CSIR NPL, ಸೊ ಅದು ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಆಗುತ್ತೆ. ಇದು ಭಾರತದಲ್ಲಿ ಮಾದರಿ ಸಮಯವನ್ನು ನಿರ್ವಹಣೆ ಮಾಡುತ್ತೆ. ಸೊ ಭಾರತದಲ್ಲಿ ಒಂದು ಮಾದರಿ ಸಮಯವನ್ನು ಯಾರು ನಿರ್ವಹಣೆ ಮಾಡ್ತಾರೆ ಅಂತ ಕೇಳಿದ್ರೆ CSIR NPL, ಅದು ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಆಗುತ್ತೆ. ಈ ಹೊಸ ನಿಯಮವನ್ನು ರೂಪಿಸೋಕೆ 60ಕ್ಕಿಂತ ಹೆಚ್ಚು ಸಲಹಾ ಸಭೆಯನ್ನು ನಡೆಸಲಾಗಿತ್ತು. ಬ್ಯಾಂಕ್ಗಳಾಗಿರ್ಬೋದು, ರೈಲು, ರಕ್ಷಣಾ, IT ಕ್ಷೇತ್ರಕ್ಕೆ ನಿಖರ ಸಮಯ ಅತ್ಯಂತ ಅಗತ್ಯ ಇರುತ್ತೆ. ಸೊ ಎಲ್ಲ ಕ್ಷೇತ್ರಕ್ಕೂ ಕೂಡ ಒಂದೇ ಸಮಯ ಇದ್ದಾಗ ಸೊ ಅಲ್ಲಿ ಕನ್ಫ್ಯೂಷನ್ಸ್ಗಳು ಇರಲ್ಲ, ವರ್ಕ್ಗಳು ಕೂಡ ಬಹಳ ಒಂದು ಎಕ್ಸಾಕ್ಟ್ ಟೈಮ್ನಲ್ಲಿ ನಡೆದು ಹೋಗುತ್ತೆ ಅನ್ನುವಂತಹ ಆಧಾರದ ಮೇಲೆ ಈ ಒಂದು ಇನಿಷಿಯೇಟಿವ್ ಅನ್ನು ಆರಂಭ ಮಾಡಿರ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ ಭಾರತೀಯ ನೌಕಾಪಡೆಯಿಂದ ಪ್ರಾರಂಭಗೊಂಡ INS ಅರ್ನಾಲಾ ಇದು ಯಾವ ತರದ ಹಡಗು? INS ಅರ್ನಾಲ್ ಇದು ಯಾವ ರೀತಿಯಾದಂತಹ ಹಡಗು ಅಂತ ಪ್ರಶ್ನೆ.
ಆಯ್ಕೆಗಳು ಏರ್ಕ್ರಾಫ್ಟ್ ಕ್ಯಾರಿಯರ್, ಡಿಸ್ಟ್ರಾಯರ್, ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ASW, SWC, ಹಾಗೆ ಫ್ರಿಗೇಟ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇದೊಂದು ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಇದೊಂದು ಆಂಟಿ ಸಬ್ಮರೈನ್ ವಾರ್ಫೇರ್. ಸೊ ಸಬ್ಮರೈನ್ಗಳಲ್ಲಿ ಒಂದು ಯುದ್ಧದ ಸಮಯದಲ್ಲಿ ಬಳಸ್ತಾರೆ ಅಂತ ಒಂದು ಹಡಗಾಗುತ್ತೆ INS ಅರ್ನಾಲ್. ಸೊ INS ಅರ್ನಾಲ್ ಹೊಸದಾಗಿ ಭಾರತೀಯ ನೌಕಾಪಡೆಗೆ ಸೇರಿರುವ ಮೊದಲ ASW SWC ಅಂದ್ರೆ ಆಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಹಡಗಾಗುತ್ತೆ. ಇದು ಕಡಿದಾದಂತಹ ಜಲವಿಧಿಗಳಲ್ಲಿ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಬಹಳಷ್ಟು ಒಂದು ಇಕ್ಕಟ್ಟಾದಂತಹ ಜಲವಿಧಿಗಳಲ್ಲಿ ಅಂದ್ರೆ ಬಹಳಷ್ಟು ಕಡಿಮೆ ಒಂದು ಸ್ಪೇಸ್ ಇರುತ್ತೆ ಇಲ್ಲಿ ಮೂಮೆಂಟ್ಗೆ. ಸೊ ಇಂಥ ಕಿರಿದಾದಂತಹ ಜಲ ಪ್ರದೇಶಗಳಲ್ಲೂ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ಇದು ಶತ್ರು ಅಡ್ಮರಿ ಹಡಗುಗಳನ್ನು ಪತ್ತೆ ಹಚ್ಚುತ್ತೆ, ಅಂದ್ರೆ ಶತ್ರುಗಳ ಹಡಗುಗಳನ್ನು ಪತ್ತೆ ಮಾಡುತ್ತೆ. ಸರ್ವೈಲೆನ್ಸ್ ಅಂಡ್ ಮೈನ್ ಲೇಯಿಂಗ್ ಕಾರ್ಯಗಳನ್ನು ಕೂಡ ನಿರ್ವಹಣೆ ಮಾಡುತ್ತೆ, ಅಂದ್ರೆ ಅವುಗಳ ಮೇಲೆ ನಿಗಾ ಇಡುತ್ತೆ. ಈ ಹೆಸರನ್ನ ಮಹಾರಾಷ್ಟ್ರದ ಅರ್ನಾಲ್ ಕೋಟ್ ಆಧಾರಿತವಾಗಿ ಇಡಲಾಗಿರುತ್ತೆ. ಜೂನ್ 2025ರಲ್ಲಿ ವಿಶಾಖಪಟ್ಟಣ ನೌಕಾ ಅಡಕೆಗಾರಿಕೆಯಲ್ಲಿ ಇದು ಪ್ರಾರಂಭ ಆಯಿತು. ಒಟ್ಟು 16 ASW SWC ಹಡಗುಗಳನ್ನು ಇಂಡಕ್ಟ್ ಮಾಡಲಾಗ್ತಾ ಇದೆ, ಅಂದ್ರೆ ನೌಕಾಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗ್ತಾ ಇದೆ. ಹಳೆಯ ಅಭ್ಯ ಕ್ಲಾಸ್ ಕಾರ್ಬೆಟೆಗಳನ್ನು ಇವಾಗ ಬದಲಾವಣೆ ಮಾಡಲಾಗ್ತಾ ಇದೆ. ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಇವುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕಡಲ ತೀರದ ಭದ್ರತೆಯನ್ನು ಬಲಪಡಿಸೋಕೆ ಇದು ಉಪಯೋಗ ಆಗುತ್ತೆ. ಮುಂದಿನ ಪ್ರಶ್ನೆ, ಆಟಿಸ್ಟಿಕ್ ಪ್ರೈಡ್ ಡೇ 2025ರ ಥೀಮ್ ಧ್ಯೇಯ ವಾಕ್ಯ ಏನು ಅಂತ ಪ್ರಶ್ನೆ. ಸೊ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಧ್ಯೇಯ ವಾಕ್ಯಗಳ ಮೇಲೆ ಥೀಮ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆಯ್ಕೆಗಳು ಅಂಡರ್ಸ್ಟ್ಯಾಂಡಿಂಗ್ ಆಟಿಸಮ್ ಟುಗೆದರ್, ಸೊ ನ್ಯೂರೋ ಡೈವರ್ಸಿಟಿ ಈಸ್ ಸ್ಟ್ರೆಂತ್, ಅನ್ಅಪಾಲಜೆಟಿಕಲಿ ಆಟಿಸ್ಟಿಕ್, ಎಂಬ್ರಾಸ್ ದ ಸ್ಪೆಕ್ಟ್ರಮ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಆಟಿಸ್ಟಿಕ್ ಪ್ರೈಡ್ ಡೇ 2025ರ ಥೀಮ್ ಧ್ಯೇಯವಾಕ್ಯ ಏನು ಅಂತಂದ್ರೆ ಅನ್ಅಪಾಲಜೆಟಿಕಲಿ ಆಟಿಸ್ಟಿಕ್ ಅನ್ನೋದು ಧ್ಯೇಯವಾಕ್ಯ ಆಗುತ್ತೆ. 2025ರ ಆಟಿಸ್ಟಿಕ್ ಪ್ರೈಡ್ ಡೇನ ಥೀಮ್ ಏನು ಅಂತಂದ್ರೆ ಅನ್ಅಪಾಲಜೆಟಿಕಲಿ ಆಟಿಸ್ಟಿಕ್ ಆಗಿದ್ದು ಆತ್ಮ ಸ್ವೀಕಾರ ಮತ್ತು ಆಟಿಸಮ್ ಕುರಿತು ಬಲಿಷ್ಠ ನಿಲುವನ್ನ ಇದು ತೋರಿಸುತ್ತೆ. ಇದು ನ್ಯೂರೋ ಡೈವರ್ಸಿಟಿಯನ್ನು ಒತ್ತಿ ಹೇಳುತ್ತೆ ಮತ್ತು ಆಟಿಸ್ಟಿಕ್ ವ್ಯಕ್ತಿಗಳಲ್ಲಿನ ಅನನ್ಯತೆ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸುತ್ತೆ. ರೈನ್ಬೋ ಇನ್ಫಿನಿಟಿ ಸಿಂಬಲ್ ಏನಿದೆ ಅದನ್ನ ಇದರ ಪ್ರತೀಕವಾಗಿ ಬಳಸಲಾಗುತ್ತೆ. ಪ್ರತಿ ವರ್ಷ ಜೂನ್ 18ರಂದು ಇದನ್ನ ಆಚರಿಸಲಾಗುತ್ತೆ. ಸೊ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಸೊ ಎಸ್ಪೀಸ್ ಫಾರ್ ಫ್ರೀಡಮ್ ಸಂಘಟನೆಯಿಂದ ಪ್ರಾರಂಭಗೊಂಡ ಬ್ರೆಜಿಲ್ನಿಂದ ಇದು ಆರಂಭ ಆಯಿತು. ಇನ್ನು ಏಪ್ರಿಲ್ 2ರಂದು ಪ್ರತಿ ವರ್ಷ ಏಪ್ರಿಲ್ 2ರಂದು ವರ್ಲ್ಡ್ ಆಟಿಸಮ್ ಅವೇರ್ನೆಸ್ ಡೇ ಅನ್ನ ಆಚರಣೆ ಮಾಡ್ತಾರೆ. ಸೊ ಆಟಿಸಮ್ ಅನ್ನೋದು ಒಂದು ನ್ಯೂರೋಲಾಜಿಕಲ್ ಡಿಫ್ರೆನ್ಸ್ ಆಗುತ್ತೆ, ಡಿಸಾರ್ಡರ್ ಅಲ್ಲ, ಅದು ಡಿಫ್ರೆನ್ಸ್ ಆಗುತ್ತೆ, ನ್ಯೂರೋಲಾಜಿಕಲ್ ಡಿಫ್ರೆನ್ಸ್. ಸೊ ವಿವಿಧ ಕಾರ್ಯಾಗಾರಗಳ ಮೂಲಕ ಅಭಿಯಾನಗಳ ಮೂಲಕ ಇಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಗೆ ನೇಮಕಗೊಂಡ ಮೊದಲ ಮಹಿಳಾ ನೌಕಾಪಡೆ ಅಧಿಕಾರಿ ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ಅಲ್ಕಾ ಸಿಂಗ್, ಶುಭಾಂಗಿ ಸ್ವರೂಪ್, ಯಶಸ್ವಿ ಸೋಲಂಕಿ, ಪ್ರಿಯಾ ಶರ್ಮಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಯಶಸ್ವಿ ಸೋಲಂಕಿ ಅವರು ರಾಷ್ಟ್ರಪತಿಯವರಿಗೆ ಒಂದು ಸಹಾಯಕಿಯಾಗಿ ನೇಮಕಗೊಂಡಂತಹ ಮೊದಲ ಮಹಿಳಾ ಅಧಿಕಾರಿ ಆಗ್ತಾರೆ. ಸೊ ಯಶಸ್ವಿ ಸೋಲಂಕಿ ಅವರು ಭಾರತದ ನೌಕಾಪಡೆಯಿಂದ ರಾಷ್ಟ್ರಪತಿಗೆ ಏಡ್ ಡಿ ಕ್ಯಾಂಪ್ ADC ಅಂತ ಕರೀತಾರೆ. ಸೊ ADC ಆಗಿ ನೇಮಕಗೊಂಡ ಮೊದಲ ಮಹಿಳೆ ಆಗ್ತಾರೆ. ಈ ADCಗಳು ರಾಷ್ಟ್ರಪತಿಯವರು ಕೈಗೊಳ್ಳುವ ಶಾಸನಾತ್ಮಕ ಹಾಗೂ ಧ್ವಜಪ್ರತಾ ಕಾರ್ಯಗಳಲ್ಲಿ ನೆರವಾಗ್ತಾರೆ. ಅವರ ನೇಮಕ ಸೇನೆಗಳಲ್ಲಿ ಲೈಂಗಿಕ ಸಮಾನತೆಯ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಆಗುತ್ತೆ. ರಾಷ್ಟ್ರಪತಿಯವರು ಒಟ್ಟು 5 ADCಗಳನ್ನು ಹೊಂದಿರ್ತಾರೆ. ADCಗಳು ವಿಶೇಷ ಚಿಹ್ನೆಗಳನ್ನು ಧರಿಸ್ತಾರೆ. ಮೊದಲ ಮಹಿಳಾ ಸೇನಾ ADC ಯಾರು ಅಂತಂದ್ರೆ ಭಾವನಾ ಕಸ್ತೂರಿ 2019ರಲ್ಲಿ ಅವರು ಆಯ್ಕೆ ಆಗ್ತಾರೆ, ನೇಮಕ ಆಗ್ತಾರೆ. ಸೋಲಂಕಿ ಅವರು ಇತ್ತೀಚೆಗೆ ನೇಮಕ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ICMR ಬಿಡುಗಡೆ ಮಾಡಿದ TB ಪತ್ತೆ ಹಚ್ಚುವ ಮೊಬೈಲ್ ಆ್ಯಪ್ನ ಹೆಸರೇನು ಅಂತ ಪ್ರಶ್ನೆ. ಆಯ್ಕೆಗಳು TB ಡಾಕ್ಟರ್, ಡಿಟೆಕ್ಟ್ TB, ವಿಕಸಿತ್ TB ಮುಕ್ತ್, TB ಆರೋಗ್ಯ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ವೀಕ್ಷಿತ್ TB ಮುಕ್ತ್ ಏನಿದೆ ಇದು TB ಪತ್ತೆ ಹಚ್ಚುವಂತಹ ಒಂದು ಆ್ಯಪ್ ಆಗುತ್ತೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವರು ಇದನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ.
ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ವಿಕಸಿತ್ ಟಿಬಿ ಮುಕ್ತ್ ಅನ್ನುವಂತಹ ಆಪ್ ಅನ್ನು ಬಿಡುಗಡೆ ಮಾಡುತ್ತೆ. ಇದು ಟಿಬಿ ಪತ್ತೆಗೆ ಸಂಬಂಧಿಸಿದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಒಂದು ಸಾಧನ ಆಗುತ್ತೆ. ಇದು ಜಸ್ಟ್ ಎಕ್ಸ್ರೇ ಚಿತ್ರಗಳನ್ನು ಆಧರಿಸಿ ಟಿಬಿಯ ಒಂದು ಶಂಕೆ ಇರುವುದನ್ನು ತ್ವರಿತವಾಗಿ ಗುರುತಿಸುತ್ತೆ. ಈ ಆ್ಯಪ್ ಗ್ರಾಮೀಣ ಮತ್ತು ಪಾರಂಪರಿಕ ವೈದ್ಯಕೀಯ ತಜ್ಞರಿಲ್ಲದ ಪ್ರದೇಶಗಳಲ್ಲಿ ಉಪಯುಕ್ತ ಆಗುತ್ತೆ. ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಇದು ಉಪಯೋಗ ಆಗುತ್ತೆ. ಸೊ ಇಂಡಿಯಾ ಏಮ್ಸ್ ಫಾರ್ ಟಿಬಿ ಎರಾಡಿಕೇಶನ್ ಬೈ 2025 ಅಂದರೆ 2025 ಒಳಗಾಗಿ ಭಾರತವನ್ನು ಒಂದು ಟಿಬಿ ಮುಕ್ತ ದೇಶವಾಗಿ ಮಾಡಬೇಕು ಅಂತ ಹೇಳಿ ಭಾರತ ಒಂದು ಗುರಿಯನ್ನು ಹೊಂದಿರುತ್ತೆ. ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಭಾಗ ಕೂಡ ಆಗುತ್ತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಇಲ್ಲಿ ಮುಖ್ಯವಾಗಿ ಭಾಗ ಆಗುತ್ತೆ. ಸೊ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಒಂದು ಗುರಿಯನ್ನು ಹೊಂದಿದೆ. ಟಿಬಿ ನಿರ್ವಹಣೆಯನ್ನು 2030 ವೇಳೆಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಒಂದು ಗುರಿಯನ್ನು ಹೊಂದಿರುತ್ತೆ. ಸೊ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಮತ್ತು ಇನ್ನು ಇತ್ತೀಚೆಗೆ 2024 ಒಂದು ಅಂದಾಜಿನ ಪ್ರಕಾರ ಭಾರತದ ಏನಿದೆ ಜಗತ್ತಿನಲ್ಲೇ 27% ಒಂದು ಟಿಬಿ ಪೇಷಂಟ್ಸ್ ಏನಿದೆ ಅದು ಭಾರತದಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ. ಸೊ ವರ್ಲ್ಡ್ಸ್ ಟಿಬಿ ಬರ್ಡನ್ ನಲ್ಲಿ ಜಗತ್ತಿನ ಒಂದು ಟಿಬಿ ಪೇಷಂಟ್ಸ್ಗಳಲ್ಲಿ ಅತಿ ಹೆಚ್ಚು ನಮಗೆ ಎಲ್ಲಿ ಕಂಡು ಬರ್ತಾ ಇದೆ, ಸುಮಾರು 27% ಭಾರತದಲ್ಲಿ ಕಂಡು ಬರ್ತಾ ಇದೆ. ಮುಂದಿನ ಪ್ರಶ್ನೆ, ICMR ಬಿಡುಗಡೆ ಮಾಡಿದ AI ಆಧಾರಿತ ಕ್ಯಾನ್ಸರ್ ಪತ್ತೆ ಆ್ಯಪ್ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು AI ಕ್ಯಾನ್ಸರ್ ಮಿತ್ರ, ನಿಧಾನ್, ಓನ್ಕೋಸ್ಕ್ಯಾನ್, ಆಯುಷ್ ಕ್ಯಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ನಿಧಾನ್ ಅನ್ನುವಂತಹ ಆ್ಯಪ್ ಅನ್ನು ICMR ಲಾಂಚ್ ಮಾಡುತ್ತೆ. ಇದು ಕ್ಯಾನ್ಸರ್ ಅನ್ನು ಪತ್ತೆ ಹಚ್ಚುವಂತಹ ಒಂದು ಆ್ಯಪ್ ಆಗುತ್ತೆ. ಸೊ ನಿಧಾನ್ ಇದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ, ನೋವೆಲ್ ಇನಿಷಿಯೇಟಿವ್ ಫಾರ್ ಡಿಜಿಟಲ್ AI ಬೇಸ್ಡ್ ಡಯಾಗ್ನೋಸಿಸ್ ಆ್ಯಂಡ್ ಅನಾಲಿಸಿಸ್. ಸೊ ಸಮಟೈಮ್ಸ್ ಫುಲ್ ಫಾರ್ಮ್ನ ಕೇಳ್ತಾರೆ. ನಿಧಾನ್ ಅಂತಂದರೆ ನೋವೆಲ್ ಇನಿಷಿಯೇಟಿವ್ ಫಾರ್ ಡಿಜಿಟಲ್ AI ಬೇಸ್ಡ್ ಡಯಾಗ್ನೋಸಿಸ್ ಆ್ಯಂಡ್ ಅನಾಲಿಸಿಸ್ ಎಂಬ ಆ್ಯಪನ್ನು ICMR ಬಿಡುಗಡೆ ಮಾಡುತ್ತೆ. ಇದು AI ಮೂಲಕ ಕ್ಯಾನ್ಸರನ್ನು ಪತ್ತೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಇಮೇಜ್ ಪ್ರೊಸೆಸಿಂಗ್ ಮತ್ತು ಡೇಟಾ ವಿಶ್ಲೇಷಣೆ ಮೂಲಕ ಸಂಪೂರ್ಣ ರಿಪೋರ್ಟ್ ಅನ್ನು ಸೃಷ್ಟಿ ಮಾಡುತ್ತೆ. ಇದರಿಂದ ರೂರಲ್ ಏರಿಯಾಸ್ನಲ್ಲಿ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನ ಅಂದರೆ ಕ್ಯಾನ್ಸರ್ ಚೆಕಪ್ ಈಸಿಯಾಗಿ ನಾವು ಮಾಡ್ಕೋಬಹುದು. ಸೊ ICMR ಪ್ರಸ್ತುತ 40ಕ್ಕಿಂತ ಹೆಚ್ಚು ಆನ್ಕಾಲಜಿ ಸಂಶೋಧನೆ ಯೋಜನೆಗಳನ್ನು ಹೊಂದಿದೆ. ಸೊ ಆನ್ಕಾಲಜಿ ಅಂತಂದ್ರೇನು, ರಿಲೇಟೆಡ್ ಟು ಕ್ಯಾನ್ಸರ್ ಸ್ಕ್ರೀನಿಂಗ್ಗೆ ನಿಧಾನ್ ಶೀಘ್ರ ಮತ್ತು ಕಡಿಮೆ ಖರ್ಚಿನ ಒಂದು ಪರಿಹಾರ ಆಗುತ್ತೆ. ಸೊ ಇಂಡಿಯಾದಲ್ಲಿ ಪ್ರತಿ ವರ್ಷ 14 ಲಕ್ಷಕ್ಕಿಂತ ಹೆಚ್ಚು ಹೊಸ ಕ್ಯಾನ್ಸರ್ ಪ್ರಕರಣಗಳು ನಮಗೆ ಕಂಡುಬರುತ್ತೆ. ಪ್ರತಿ ವರ್ಷ 14 ಲಕ್ಷಕ್ಕಿಂತ ಅಧಿಕ ಕ್ಯಾನ್ಸರ್ ಪ್ರಕರಣಗಳು ಕಂಡುಬರುತ್ತೆ. ಸರ್ವಿಕಲ್, ಬ್ರೆಸ್ಟ್, ಲಂಗ್ ಇವು ಭಾರತದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕ್ಯಾನ್ಸರ್ನ ವಿಧಗಳಾಗುತ್ತೆ. ಸರ್ವಿಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಹಾಗೆ ಲಂಗ್ ಕ್ಯಾನ್ಸರ್. AI ಮಾಡೆಲ್ ಟ್ರೈನಿಂಗ್ ICMR ಕ್ಯಾನ್ಸರ್ ರೆಜಿಸ್ಟ್ರಿ ಡಾಟಾ ಆಧಾರಿತ ಆಗುತ್ತೆ. ಮುಂದಿನ ಪ್ರಶ್ನೆ, ಇಟಾಲಿಯನ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಯಾವ ರಾಜ್ಯದಲ್ಲಿ ಸ್ಥಾಪನೆಗೊಳ್ಳುತ್ತಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಅರುಣಾಚಲ ಪ್ರದೇಶ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ, ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದಲ್ಲಿ ಇಟಾಲಿಯನ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಸ್ಥಾಪನೆ ಆಗ್ತಾ ಇದೆ. ಸೊ ಇಟಾಲಿಯನ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಭಾರತದ ಅರುಣಾಚಲ ಪ್ರದೇಶ ರಾಜ್ಯದ ದಿಬಾಂಗ್ ಉಪಾತ್ಯಾಕ್ನಲ್ಲಿ ಸ್ಥಾಪನೆಗೊಳ್ತಾ ಇದೆ. ದಿಬಾಂಗ್ ಉಪಾತ್ಯಾಕ್ನಲ್ಲಿ ಇದು 3097 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇದು ಭಾರತದ ಅತ್ಯಂತ ದೊಡ್ಡ ಹೈಡ್ರೋ ಪವರ್ ಯೋಜನೆಗಳಲ್ಲಿ ಒಂದಾಗುತ್ತೆ. ಇನ್ನು ಪರಿಸರ ಸಂಬಂಧಿತ ವಿವಾದಗಳ ಕಾರಣ ಹಲವು ವರ್ಷಗಳ ನಂತರ ಇದಕ್ಕೆ ಇತ್ತೀಚೆಗೆ ಅನುಮೋದನೆ ಸಿಕ್ಕಿರುತ್ತೆ. ಇಟಾಲಿಯನ್ ಒಂದು ಜಾಯಿಂಟ್ ವೆಂಚರ್ ಆಫ್ ಜಿಂದಾಲ್ ಪವರ್ ಅಂಡ್ ಅರುಣಾಚಲ್ ಪ್ರದೇಶ್ ಪವರ್ ಕಾರ್ಪೊರೇಷನ್. ಸೊ ಇಟಾಲಿಯನ್ ಅನ್ನೋದು ಜಿಂದಾಲ್ ಪವರ್ದು ಮತ್ತು ಅರುಣಾಚಲ್ ಪವರ್ ಕಾರ್ಪೊರೇಷನ್ದು ಒಂದು ಜಾಯಿಂಟ್ ಪ್ರಾಜೆಕ್ಟ್ ಆಗುತ್ತೆ. ಸೊ ದಿಬಾಂಗ್ ನದಿ ಸುಬಾನ್ಸಿರಿ ನದಿಯ ಉಪನದಿ ಆಗುತ್ತೆ. ಸೊ ದಿಬಾಂಗ್ ನದಿಯ ಮೇಲೆ ಇದು ಕಂಡು ಬರ್ತಾ ಇದೆ. ದಿಬಾಂಗ್ ನದಿ ಏನಿದೆ ಸುಬಾನ್ಸಿರಿ ನದಿಯ ಉಪನದಿ ಆಗುತ್ತೆ. ಇಡೀ ಯೋಜನೆಗೆ 10,000 ಕೋಟಿಯಷ್ಟು ಖರ್ಚಾಗುತ್ತೆ. ಇಡೀ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ? 10,000 ಕೋಟಿ. ಹೈಡ್ರೋ ಪವರ್ ಅನ್ನೋದು ಕ್ಲೀನ್ ಎನರ್ಜಿ ಫಾರ್ಮ್ ಆಗುತ್ತೆ. ಸೊ ಅದು ತಮಗೆ ಗೊತ್ತಿರಬೇಕು. ಸೊ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಹೈಡ್ರೋ ಪವರ್ ಸಂಸ್ಥೆಗಳ ಬೃಹತ್ ಯೋಜನೆ ಇದಾಗುತ್ತೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ವಿಜ್ಞಾನಿ ಯುಎನ್ ಓಷನ್ ಡಿಕೇಡ್ ಚಾಂಪಿಯನ್ ಆಗಿ ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ರಾಕ್ಸಿ ಮ್ಯಾಥ್ಯೂ ಖೋಲ್, ಎಂ ರಾಜೀವನ್, ನಂದಿನಿ ಹರಿನಾಥ್, ಅನಿಲ್ ಕಾಕೌಡ್ಕರ್.
ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ರಾಕ್ಸಿ ಮ್ಯಾಥ್ಯೂ ಕೋಲ್ ಇವರು ಯುಎನ್ ಓಷನ್ ಡಿಕೇಡ್ ಚಾಂಪಿಯನ್ ಆಗಿ ಇತ್ತೀಚೆಗೆ ನೇಮಕಗೊಳ್ಳುತ್ತಾರೆ. ಡಾಕ್ಟರ್ ರಾಕ್ಸಿ ಮ್ಯಾಥ್ಯೂ ಕೋಲ್ ಭಾರತೀಯ ಸಮುದ್ರ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಆಗ್ತಾರೆ. ಅವರನ್ನು ಯುಎನ್ ಓಷನ್ ಡಿಕೇಡ್ ಚಾಂಪಿಯನ್ ಆಗಿ ನೇಮಕ ಮಾಡ್ತಾರೆ. ಅವರು ಸಮುದ್ರ ಶಾಖಯಾನ, ಗಾಳಿ ಚಕ್ರ, ಸಮುದ್ರ ಮಟ್ಟದ ಏರಿಕೆ ಮುಂತಾದ ಪರಿಸರ ವೈಜ್ಞಾನಿಕ ಅಧ್ಯಯನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಇದು ಯುಎನ್ ಡಿಕೇಡ್ ಆಫ್ ಓಷನ್ ಸೈನ್ಸ್ 2021-2030ರಲ್ಲಿ ಭಾರತದಿಂದ ಮೊದಲ ಒಂದು ರೆಕಗ್ನೈಸೇಷನ್ ಆಗುತ್ತೆ. ಯುಎನ್ ಓಷನ್ ಡಿಕೇಡ್ನ ಉದ್ದೇಶ ಏನು ಅಂತಂದ್ರೆ ಓಷನ್ಸ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಡಾಕ್ಟರ್ ಕೋಲ್ ಕ್ಲೈಮೇಟ್ ಚೇಂಜ್, ಇಂಡಿಯನ್ ಮಾನ್ಸೂನ್ ಮತ್ತು ENSOನಲ್ಲಿ ಪರಿಣತಿಯನ್ನು ಹೊಂದಿರ್ತಾರೆ. INCOIS, IITM, IMD ಇವು ಇಂಡಿಯನ್ ಓಷನೋಗ್ರಾಫಿಕ್ ತರಬೇತಿ ಸಂಸ್ಥೆಗಳಾಗುತ್ತೆ. ರಾಕ್ಸಿ ಕೋಲ್ 2017ರಲ್ಲಿ AGU ಅರ್ಲಿ ಕೆರಿಯರ್ ಅವಾರ್ಡ್ ಅನ್ನು ಕೂಡ ಪಡ್ಕೋತಾರೆ. ಓಷನ್ಸ್ ಏನಿದೆ 93% ಆಫ್ ಗ್ಲೋಬಲ್ ವಾರ್ಮಿಂಗ್ ಹೀಟ್ ಅನ್ನ ಶೋಷಿಸುತ್ತೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಮಗೆ ಓಷನ್ಸ್ ಗಳಲ್ಲಿ ಈ ಒಂದು 93% ಆಫ್ ಗ್ಲೋಬಲ್ ವಾರ್ಮಿಂಗ್ ಹೀಟ್ ನಮಗೆ ಕಂಡು ಬರುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇತ್ತೀಚೆಗೆ ಭಾರತವು ಯಾವ ರಾಷ್ಟ್ರದೊಂದಿಗೆ ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಫ್ರಾನ್ಸ್, ಶ್ರೀಲಂಕಾ, ಜಪಾನ್, ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಭಾರತ ಇತ್ತೀಚೆಗೆ ಮಾಲ್ಡೀವ್ಸ್ ಜೊತೆಗೆ ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಒಪ್ಪಂದಕ್ಕೆ ಸಹಿಯನ್ನ ಹಾಕಿರುತ್ತೆ. ಅಂದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಈ ಒಪ್ಪಂದ ಸಮುದ್ರದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನ, ಅಂದ್ರೆ ಸಮುದ್ರದಲ್ಲಿ ಏನು ಒಂದು ಸಿಕ್ಕಿ ಹಾಕೊಂಡಿರ್ತಾರೆ, ಏನು ತೊಂದರೆಗೆ ಒಳಗಾಗಿರ್ತಾರೆ, ಅವರನ್ನ ಒಂದು ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ, ಅವರನ್ನ ಕಾಪಾಡುವಂತಹ ಕಾರ್ಯಾಚರಣೆಗೆ ಸಂಬಂಧಪಡುತ್ತೆ. ಇದು ಮ್ಯಾರಿಟೈಮ್ ರೆಸ್ಕ್ಯೂ ಕೋಆರ್ಡಿನೇಷನ್ ಸೆಂಟರ್ ಸ್ಥಾಪನೆಗೆ ನೆರವಾಗುತ್ತೆ. ಈ ಒಪ್ಪಂದ ಭಾರತ ಮತ್ತು ಮಾಲ್ಡೀವ್ಸ್ ನೌಕಾ ಸಹಕಾರವನ್ನು ಕೂಡ ಬಲಪಡಿಸುತ್ತೆ. MRCC ಕಾರ್ಯನಿರ್ವಹಣೆಗೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಹಯೋಗ ಕೊಡುತ್ತೆ. ಮಾಲ್ಡೀವ್ಸ್ ಭಾರತ ಸಮುದ್ರದ ಇಮಿಡಿಯೇಟ್ ಮ್ಯಾರಿಟೈಮ್ ನೈಬರ್ ಆಗುತ್ತೆ. ಅಂದ್ರೆ ಹತ್ತಿರದ ಒಂದು ಮ್ಯಾರಿಟೈಮ್ನ ಒಂದು ನೈಬರ್ ಆಗುತ್ತೆ. ಸಾಗರ್ ಡಾಕ್ಟ್ರಿನ್ ಅಡಿಯಲ್ಲಿ ಇಂಡಿಯನ್ ಮ್ಯಾರಿಟೈಮ್ ಸಪೋರ್ಟ್ ಅನ್ನು ಒದಗಿಸುತ್ತೆ. MRCC ಇದು ಡಿಸ್ಟ್ರೆಸ್ ಸಿಗ್ನಲ್ ಕ್ಯಾಪ್ಚರ್, ಶಿಪ್ ಟ್ರ್ಯಾಕಿಂಗ್, ರೆಸ್ಕ್ಯೂ ಕೋಆರ್ಡಿನೇಷನ್ಗೆ ಸಂಬಂಧಪಡುತ್ತೆ. 2025-26ರಲ್ಲಿ ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ ಮ್ಯಾರಿಟೈಮ್ ಟ್ರೈನಿಂಗ್ಗೆ ಸಂಬಂಧಪಟ್ಟಂತಹ ಸಹಕಾರದಲ್ಲಿ ಹೆಚ್ಚಳ ಕಂಡು ಬರ್ತಾ ಇದೆ. ಮುಂದಿನ ಪ್ರಶ್ನೆ, ಭಾರತ್ 5G ಅಲಯನ್ಸ್ ಅನ್ನ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಟ್ರಾಯ್, ಇಸ್ರೋ, DOT, ನೀತಿ ಆಯೋಗ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಏನ್ ಮಾಡಿದೆ, ಭಾರತ್ 5G ಅಲಯನ್ಸ್ ಅನ್ನ ಸ್ಥಾಪನೆ ಮಾಡಿರುತ್ತೆ, ಪ್ರಾರಂಭ ಮಾಡಿರುತ್ತೆ. ಡಾಟ್ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಭಾರತದ ಒಂದು ಟೆಕ್ ಕಂಪನಿಗಳೊಂದಿಗೆ ಸೇರಿ ಭಾರತ್ 5G ಅಲಯನ್ಸ್ B5GA ಅನ್ನ ಪ್ರಾರಂಭ ಮಾಡುತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ 5G ಮತ್ತು 6G ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂದ್ರೆ ದೇಶೀಯ ಉತ್ಪಾದನೆ, ಹಾಗೆ ಇಂಡಿಜಿನಿಯಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಭಾರತೀಯ ತಂತ್ರಜ್ಞಾನದ ಅಭಿವೃದ್ಧಿ. ಇದು ಭಾರತ್ ನೆಟ್ ಡಿಜಿಟಲ್ ಇಂಡಿಯಾ ಯೋಜನೆಗಳಿಗೆ ತಂತ್ರಜ್ಞಾನದ ಒಂದು ಬೆಂಬಲವನ್ನು ಕೂಡ ಒದಗಿಸುತ್ತೆ. B5GA ಭಾರತ್ 5G ಅಲಯನ್ಸ್ ಇಂಡಿಯಾ 2022ರಲ್ಲಿ 5G ರೋಲ್ಔಟ್ ಅನ್ನು ಮಾಡಿದ್ದು 2029ರ ಹೊತ್ತಿಗೆ 6Gಯ ಒಂದು ಗುರಿಯನ್ನು ಹೊಂದಿರುತ್ತೆ, 6th ಜನರೇಷನ್ ಒಂದು ಗುರಿಯನ್ನು ಹೊಂದಿರುತ್ತೆ. TCS, ತೇಜಸ್, ಇಸ್ರೋ, DRDO ಸೇರಿದಂತೆ ಹಲವಾರು ಸದಸ್ಯರು ಇದರಲ್ಲಿ ಇರ್ತಾರೆ. DOTನ ಒಂದು ಆತ್ಮನಿರ್ಭರ್ ಭಾರತ್ ICT ಗುರಿಯ ಒಂದು ಭಾಗ ಆಗುತ್ತೆ. B5GA ಇದು ಮೇಕ್ ಇನ್ ಇಂಡಿಯಾ ಸಂಶೋಧನೆಯ ಒಂದು ಪ್ಲಾಟ್ಫಾರ್ಮ್ ಕೂಡ ಹೌದು. ಅಂದ್ರೆ ಮೇಕ್ ಇನ್ ಇಂಡಿಯಾ ಭಾಗದಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ. ಜಾಯಿನ್ ಬಟನ್ ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಥಾನ್ ಕ್ಲಾಸಸ್ಗಳು ಲಭ್ಯವಿರುತ್ತೆ ಮತ್ತು ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ ಕೂಡ ಇರುತ್ತೆ. ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಕೋರ್ಸಸ್ಗಳು ನಡೀತಾ ಇದೆ. ಸರಿಕಲ್ಚರ್, ಅಗ್ರಿಕಲ್ಚರ್ಗಳಿಗೂ ಕೂಡ ಕೋರ್ಸಸ್ ನಡೀತಾ ಇದೆ. ಹಾಗೆ ಕರೆಂಟ್ ಅಫೇರ್ಸ್ಗಳಿಗೂ ಕೂಡ ನೋಟ್ಸ್, ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಲಭ್ಯವಿರುತ್ತೆ. ಒಂದ್ಸಲ ಆಪ್ ಅನ್ನು ಚೆಕ್ ಮಾಡಬಹುದು. ತಾವೇನಾದ್ರೂ ಲ್ಯಾಪ್ಟಾಪ್ ನಲ್ಲಿ ಕ್ಲಾಸಸ್ಗಳನ್ನು ಕೇಳಬೇಕು ಅಂತ ಅನ್ಕೊಂಡ್ರೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ. ನಮ್ಮ ವೆಬ್ಸೈಟ್ಗೆ ಭೇಟಿಯನ್ನ ನೀಡಬಹುದು. ವೆಬ್ಸೈಟ್ ನ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.